ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ. ಚಿಕ್ಕನಾಯಕನಹಳ್ಳಿಯಲ್ಲಿ ಬಸ್ ಇಲ್ಲದೆ ಪರದಾಟ. ಮಧುಗಿರಿಯಲ್ಲಿ ಎಂದಿನಂತೆ ಬಸ್ ಸಂಚಾರ. ಎಸ್ ವೀಕ್ಷಕರ, ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಮುಷ್ಕರಕ್ಕೆ ಕರೆ ನೀಡಿದ್ರು. ಅದರಂತೆ ಇಂದು ರಾಜ್ಯಾದ್ಯಂತ ಬಸ್ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿದೆ. ಕೆಲವು ಕಡೆ ಬಸ್ ಸಂಚಾರ ಎಂದಿನಂತೆ ಇದ್ರೆ ಮತ್ತೆ ಕೆಲವು ಕಡೆ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಡ್ತಿದ್ದಾರೆ. ಈತ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಬಸ್ಗಳಿಲ್ಲದೆ ಗಂಟೆಗಟ್ಟಲೆ ಕಾದು ಜನ ಸುಸ್ತಾಗ್ತಿದ್ದಾರೆ. ಅತ್ತ ಮಧುಗಿರಿಯಲ್ಲಿ ಎಂದಿನಂತೆ ಬಸ್ಗಳ ಸಂಚಾರವಿದ್ದು ಜನರು ಆರಾಮಾಗಿ ಪ್ರಯಾಣಿಸ್ತಾ ಇದ್ದ ದೃಶ್ಯ ಕಂಡುಬಂದಿದೆ. ಹೌದು, ಚಿಕ್ಕನಾಯಕನಹಳ್ಳಿಯಲ್ಲಿ ಬೆಳಗಿನಿಂದಲೂ ದೂರಗಳಿಗೆ ಹೋಗಲು ಬಸ್ಗಳಿಗೆ ಜನರು ಕಾದು ಕೂತಿದ್ದಾರೆ. ಹಿರಿಯ ಜೀವಿಗಳು ಬಸ್ಗಾಗಿ ಗಂಟೆಗಟ್ಟಲೆ ಕಾದು ಸುಸ್ತಾಗಿದ್ದಾರೆ. ಈತ ಸಮಯಕ್ಕೆ ಸರಿಯಾಗಿ ಬಸ್ ಬರ್ತಾ ಇಲ್ಲ ಅಂತ ಪರದಾಡ್ತಿದ್ದಾರೆ. ಈತ ಕೆಲವರು ಬಸ್ ಬಂದ್ರೆ ಇಲ್ಲಿ ಮಿಸ್ ಮಾಡ್ಕೊಳ್ತೀವಿ ಅಂತ ತಿಂಡಿ ಮಾಡದೆ ಕಾದು ಹೈರಾಣಾಗಿದ್ದಾರೆ. ನಾವು ದುಡ್ಡು ತಂದಿಲ್ಲ, ಕೆಎಸ್ಆರ್ಟಿಸಿ ಫ್ರೀ ಬಸ್ ಅಂತ ಬರೀ ಆಧಾರ್ ಕಾರ್ಡ್ ತಂದಿದ್ದೀವಿ, ಇನ್ನು ತಿಂಡಿ ತಿಂದಿಲ್ಲ, ನಾವೇನ್ ಮಾಡಬೇಕು ಎಂದು ಆಕ್ರೋಶ ಹೊರಹಾಕಿದ್ರು. ನಾವು ದುಡ್ಡು ತಂದಿಲ್ಲ, ಆಧಾರ್ ಕಾರ್ಡ್ ತಗೊಂಡ್ ಬಂದಿದ್ದೀವಿ, ನೆಂಟ್ರ ಮನೆಗೆ ಹೋಗೋಕೆ ಅಂತ ಬಂದಿದ್ದೀವಿ, 2 ಅವರಿಂದ ಕಾಯ್ತಾ ಇದ್ದೀವಿ. ಏನ್ ಮಾಡೋದು ಇವಾಗ? ತಿಂಡಿ ತಿಂದಿಲ್ಲ ಇನ್ನವ. ಹಾಸನಕ್ಕೆ ಹೊರಟಿದ್ದೀವಿ. ಹಾಸನಕ್ಕೆ 3 ತಿಂಗಳು ಪಾಪು ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ. ಸರ್, ಬೆಳಗಿಂದ ಬಸ್ ಇಲ್ಲ, ನಮಗೆ ತೊಂದರೆ ಆಗ್ತಿದೆ. ನೀವೆಲ್ಲ KSRTC ಬಸ್ ಬಂದ್ ಮಾಡಿದ್ದಕ್ಕೆ ನಮಗೆ ಭಾಳ ತೊಂದರೆ ಆಗಿದೆ. 2-3 ಗಂಟೆಯಿಂದ ಕಾಯ್ತಾ ಇದ್ದೀವಿ, ಬಸ್ ಇಲ್ಲ, ನಮಗೆ ತೊಂದರೆ ಆಗೈತೆ. ಹೊಸದುರ್ಗ ಹೋಗ್ಬೇಕು. ಈತ ಹುಳಿಯಾರು ಬಸ್ ಕಂಡಕ್ಟರ್ ಮಾತನಾಡಿ 75 ಬಸ್ಗಳು ಬರಬೇಕಾಗಿತ್ತು, ಆದರೆ ಕೇವಲ 25 ಬಸ್ಗಳು ಮಾತ್ರ ಬಂದಿವೆ. ಇಲ್ಲಿ ಜನರು ಬಸ್ಗಳಿಗಾಗಿ ಕಾಯ್ತಾ ಕೂತಿದ್ದಾರೆ, ಆದರೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಎಂದಿದ್ದಾರೆ. ಇಲ್ಲಿವರೆಗೆ 75 ಬಸ್ ಬರಕಾಯ್ತು, ಈಗ 25 ಬಸ್ ಬಂದು ಅಷ್ಟೇ, ಇಲ್ಲಿವರೆಗೆ ಮಾತ್ರ ಅಷ್ಟೇ. ಅಂದರೆ 75 ಬಸ್ ಬರಬೇಕಾಗಿತ್ತು, 21 ಬಸ್ ಬಂದಿದೆ. ಸಾರ್ವಜನಿಕ ಏನೋ ಎಮರ್ಜೆನ್ಸಿ ಕೇಸ್ ಏನಿಲ್ಲವಾ? ಇಲ್ಲಿ ಯಾವುದಿಲ್ಲ. ಆ ಥರ ಏನಾದರೂ ಎಮರ್ಜೆನ್ಸಿ ಇದ್ರೆ ಏನಾದರೂ ಕ್ರಮ ನಮ್ಮ ಕಡೆಯಿಂದ ನಾವು ಮೇಲಧಿಕಾರಿ ತಿಳಿಸ್ತೀವಿ, ತಿಳಿಸಿ ಏನೋ ವ್ಯವಸ್ಥೆ ಮಾಡ್ತೀವಿ. ಇನ್ನು ಮಧುಗಿರಿಗೆ ಎಂದಿನಂತೆ ಬಸ್ಗಳಿದ್ದು ಪ್ರಯಾಣಿಕರು ಆರಾಮಾಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಸಿಬ್ಬಂದಿ ರಾಜ್ಯಾದ್ಯಂತ ಮುಷ್ಕರ ಇದ್ರೂ ಸಹ ಮಧುಗಿರಿಯಲ್ಲಿ ಎಂದಿನಂತೆ ನಿತ್ಯ ಸಂಚರಿಸುವ ಮಾರ್ಗಗಳು ಸುಗಮವಾಗಿದ್ವು. ಗ್ರಾಮೀಣ ಹಾಗೂ ಮಧುಗಿರಿಯಿಂದ ತುಮಕೂರು, ಗೌರಿಬಿದನೂರು, ಸಿರಾ, ಪಾವಗಡ ಭಾಗಗಳಿಗೆ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಚೇತನ್ ಜಾನಕಲ್ ಜೊತೆ ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.